ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಜೋರಾಯಿತು ಜಾರಕಿಹೊಳಿ ವರ್ಸಸ್ ಸವದಿ ಫೈಟ್. ರಮೇಶ್ ಜಾರಕಿಹೊಳಿ ಹೆಸರನ್ನ ಹೇಳ್ದೇನೆ ಲಕ್ಷ್ಮಣ್ ಟಾಂಗ್ ಕೊಟ್ಟಿದ್ದಾರೆ. ಅನ್ಯಾಯ ಮಾಡೋದಕ್ಕೆ ಬಂದ್ರೆ ಮೆಟ್ಟಿನಿಂದ ಹೊಡಿತೀನಿ ಅಂತೇಳಿ ಪರೋಕ್ಷವಾಗಿ ಟಾಂಟ್ ಮಾಡಿದ್ದಾರೆ. ವೇದಿಕೆ ಮೇಲೆ ಗುಡುಗಿದಂತ ಶಾಸಕ ಲಕ್ಷ್ಮಣ್ ಸವದಿಯನ್ನ ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಕಳಿಸ್ತೀವಿ ಎಂದಿದ್ದ ರಮೇಶ್ ಜಾರಕಿಹೊಳಿ. ಆದ್ರಿಂದ ರಮೇಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳದೆ ಸವದಿ ಈ ರೀತಿಯಾಗಿ ಆಕ್ರೋಶ ಹೊರಹಾಕಿದ್ದಾರೆ. ನಾನೊಬ್ಬ ರೈತನ ಮಗ, ಎತ್ತು ಟ್ರ್ಯಾಕ್ಟರ್ ಓಡಿಸೋದು ನನ್ನ ಬದುಕು. ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬಂದ್ರೆ ಮೆಟ್ಟಿನಿಂದ ಹೊಡಿತೀನಿ ಅಂತ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ರೊಚ್ಚಿಗೆದ್ದಂತ ಶಾಸಕ ಲಕ್ಷ್ಮಣ ಸವದಿ ಈ ರೀತಿ ವೇದಿಕೆ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ ಸವದಿ ಅವರ ಫೈಟ್ ಈಗ ಮತ್ತಷ್ಟು ಬಹಿರಂಗ ಆಗ್ತಾ ಇದೆ. ಹಿಂದೆ ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಬಹಳ ಆಕ್ರೋಶ ಭರಿತವಾಗಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಅವರ ಹೆಸರನ್ನ ಹೇಳದೆ ಲಕ್ಷ್ಮಣ ಸವದಿ ಅವರು ಕಿಡಿಕಾರಿದ್ದಾರೆ. ನಮ್ಮ ಬದುಕಿನಲ್ಲಿ ಅವನು ತಲೆ ಎತ್ತಿ ತಿರುಗಲಿಕ್ಕೆ ಅದು ಸಾಧ್ಯ. ನಾನೇನು IAS IPS ಕಲ್ತವಲ್ಲ. ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು, ಚಿರಗಾಂಡ್ ಆಡ್ಕೊತು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಭಾಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅದೇ ನಂದದು ಉದ್ಯೋಗದ ನನ್ನ ಬದುಕದು. ನಾನೊಬ್ಬ ರೈತನ ಹೊಟ್ಟೆಲಿ ಹುಟ್ಟಿದ್ದೇನೆ. ಎತ್ತನ್ನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ್ನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು. ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಸಾಧ್ಯ. ನಮ್ಮ ಬದುಕಿನಲ್ಲಿ ಅವನು ತಲೆ ಎತ್ತಿ ತಿರುಗಲಿಕ್ಕೆ ಅದು ಸಾಧ್ಯ. ನಾನೇನು IAS IPS ಕಲ್ತವಲ್ಲ. ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು, ಚಿರಗಾಂಡ್ ಆಡ್ಕೊತು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಭಾಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅದೇ ನಂದದು ಉದ್ಯೋಗದ ನನ್ನ ಬದುಕದು. ನಾನೊಬ್ಬ ರೈತನ ಹೊಟ್ಟೆಲಿ ಹುಟ್ಟಿದ್ದೇನೆ. ಎತ್ತನ್ನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ್ನ ಮೆಟ್ಟನು ಹೊಡಿತೀನಿ.